ವೀಕ್ಷಕರೇ, ಮತ್ತೊಮ್ಮೆ ಬರ್ತಿದ್ದಾಳೆ ಅಭಿನೇತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಈಗ ಮತ್ತೆ ನಾನು ಮಾತುಕತೆಯನ್ನ ಮುಂದುವರಿಸ್ತೀನಿ. ಬಂದ್ಬಿಟ್ಟಿದ್ದಾರೆ ಅಭಿನೇತ್ರಿ ನಮ್ಮ ಸ್ಟುಡಿಯೋಗೆ. ಎಸ್ ಪೂಜಾ ಗಾಂಧಿ, ಈಗಾಗಲೇ ಒಂದು ಕಾಸ್ಟ್ಯೂಮ್ ವಿಚಾರವಾಗಿ ನಾವು ಮಾತಾಡೋದಾದ್ರೆ, ಈಗ ತರತರದ ಕಾಸ್ಟ್ಯೂಮ್ಗಳು ಇರುತ್ತವೆ. ಅಂತದ್ರಲ್ಲಿ ಫೋಟೋ ಶೂಟಿನ ಪೋಸ್ಟರ್ ಗಳನ್ನ ನೋಡೋದು, ಅದನ್ನೆಲ್ಲ ಕಾಸ್ಟ್ಯೂಮ್ ಡಿಸೈನಿಂಗ್ ಆಗಿರ್ಬೋದು, ಅದನ್ನೆಲ್ಲ ಮೇಂಟೆನೆನ್ಸ್ ಆಗಿರ್ಬೋದು, ತುಂಬಾ ಇದು ಕಷ್ಟ ಆಯ್ತು. ಯಾಕೆಂದ್ರೆ ನಾವು ಸಿನಿಮಾ ಸ್ಟಾರ್ಟ್ ಮಾಡೋಕ್ ಮುಂಚೆನೆ ಒಂದು ವಿ ಡಿಡ್ ದಿಸ್ ಫೋಟೋ ಶೂಟ್, ದಟ್ ಪಿಕ್ಚರ್ ದಟ್ ಯು ಆರ್ ವಾಚಿಂಗ್. ಅದ್ರ ಜೊತೆಗೆ ಸುಮಾರು ಫೋಟೋ ಶೂಟ್ಸ್ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಕ್ ಮುಂಚೆನೆ ಮಾಡಿದ್ವಿ. ಯಾಕೆಂದ್ರೆ ವಿ ವಾಂಟೆಡ್ ಟು ಸಿ ದ ಲುಕ್, ಹೌ ಹೆಂಗೆ ಕ್ಯಾರಿ ಮಾಡ್ಬೇಕು ಅಂದ್ರೆ. ಸೊ ಹಾಗಾಗಿ ಡೈರೆಕ್ಟರ್ ಸರ್ ಡಿಸೈಡ್ ಮಾಡಿದ್ರು, ವಿ ವಿಲ್ ಡೂ ಅ ಪ್ರಾಪರ್ ಶೂಟ್ ಮಾಡೋಣ. ಬರೀ ಶೂಟಿಂಗ್ ಕ್ಯಾಮ್ರಾ ಇರ್ಲಿಲ್ಲ ಅಷ್ಟೇ, ಕರೆಕ್ಟ್ ಅಲ್ವಾ? ಇಟ್ ವಾಸ್ ಲೈಕ್ ಫುಲ್ ಶೂಟಿಂಗ್ ತರಾನೇ, ಬಟ್ ಓನ್ಲಿ ದ ರನ್ನಿಂಗ್ ಕ್ಯಾಮ್ರಾ ವಾಸ್ ನಾಟ್ ದೇರ್. ಸ್ಟಿಲ್ ಕ್ಯಾಮ್ರಾ ಅಷ್ಟೇ. ಅಂದ್ರೆ ಯಾಕೆಂದ್ರೆ ಸುಮಾರು ಸಿನಿಮಾ ನಾನು ಆಕ್ಟರ್ ಕೂಡ ಮಾಡಿದ್ದೀನಿ, ಅಷ್ಟೊಂದು ಗಮನ ಸುಮಾರು ಜನ ಕೊಟ್ಟಿಲ್ಲ. ಆಮೇಲೆ ನಾನು ಕರಿಯರ್ದಲ್ಲಿ ಈ ತರ ಫೋಟೋ ಶೂಟ್ಸ್ ನಾನು ಆಕ್ಟರ್ ಆಗಿ ಬೇರೆ ಪಿಕ್ಚರ್ಗೆ ಯಾವತ್ತೂ ಮಾಡಿಲ್ಲ. ಸೊ ವಿ ವಾಂಟೆಡ್ ಟು ಡೂ ಸಮಥಿಂಗ್ ಫಸ್ಟ್ ಏನಂದ್ರೆ. ಸೊ ಐ ಥಿಂಕ್ ಇಟ್ ವಾಸ್ ಬ್ಯೂಟಿಫುಲ್. ಅಂಡ್ ಈ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿದ್ರೆ ಒಬ್ರು ಕಮಲ್ ಅಂತ ಡಿಸೈನರ್ ಇದ್ದಾರೆ, ಜೊತೆಗೆ ಈ ಹಾಡ್ಗಳಲ್ಲಿ ನನ್ನ ತಂಗಿ ರಾಧಿಕಾ ಕಾಸ್ಟ್ಯೂಮ್ಸ್ ನನ್ನ ಮಮ್ಮಿ ಮಾಡಿದ್ದಾರೆ ಎಲ್ಲ ಕಾಸ್ಟ್ಯೂಮ್ಸ್. ಅಂಡ್ ಸೊ 3 ಪೀಪಲ್ ಒಟ್ಟಿಗೆ ಸೇರಿ, ಯಾಕೆಂದ್ರೆ ಸಿನಿಮಾ 70s ವಾಪಸ್ ಹೋಗುತ್ತಲ್ವಾ. ಸೊ ಹಾಗಾಗಿ ಆ ಕಾಲದಲ್ಲಿ ಇರೋ ಇದು ಸ್ವಲ್ಪ ಡಿಸೈನ್ಸ್, ಪ್ಯಾಟರ್ನ್ಸ್ ಆಗ್ಲಿ, ಜ್ಯುವೆಲ್ರಿ ಡಿಸೈನ್ಸ್ ಆಗ್ಲಿ, ಹೇರ್ ಸ್ಟೈಲ್ಸ್ ಆಗ್ಲಿ, ಅದ್ರ ಜೊತೆಗೆ ಇಟ್ ವಾಸ್ ನಾಟ್ ದಟ್ ಮಾಡರ್ನ್ ಜ್ಯುವೆಲ್ರಿ, ಮೋರ್ ಆಫ್ ಎಥ್ನಿಕ್, ಮೋರ್ ಆಫ್ ಇಂಡಿಯನ್ ಜ್ಯುವೆಲ್ರಿ ಇತ್ತು. ಸೊ ಹಾಗಾಗಿ ಇದರಲ್ಲಿ ತುಂಬಾನೇ. ಎಸ್ ಪೂಜಾ, ಒಂದು ವಿಚಾರ, ಇಲ್ಲಿ ಮ್ಯೂಸಿಕ್ ಕೂಡ ಸಾಕಷ್ಟು ಮಹತ್ವ ಕೊಡಲಾಗಿದೆ ಅಂತ ಮನೋಮೂರ್ತಿ ಇದರಲ್ಲಿ ನೋಡ್ತಾ ಇದೀವಿ. ಅದೊಂದು ಸಾಂಗ್ ನೋಡ್ಕೊಂಡ್ ಬಂದ್ಬಿಡೋಣ ಪ್ಲೀಸ್. ತಂ ನಂ ನನ್ನೀ ಮನಸ್ಸು ಮಿಡಿಯುತ್ತಿದೆ, ಸೋತಿದೆ. ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ, ನನ್ನೆದೆಯ ವೀಣೆ ತನ್ನಂತೆ ತಾನೆ ತಂ ನಂ ಎಂದಿದೆ. ಘಲ್ 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 ತಾಳಕ್ಕೆ ತಂ ನಂ ಎಂದಿದೆ. ಎಸ್, ತಮ್ ನಮ್ ಹಾಡನ್ನ ನೋಡ್ಕೊಂಡ್ ಬಂದ್ರಿ ವೀಕ್ಷಕರೇ. ಏನೋ ಒಂದು ವಿಶೇಷತೆ ಆ ಸಾಂಗ್ ನಲ್ಲಿ ಇತ್ತು. ಖಂಡಿತ ಈ ಸಾಂಗ್ ಬಗ್ಗೆ ನಾನು ಪೂಜಾ ಅವ್ರನ್ನ ಕೇಳಬೇಕು, ಮಾತಾಡಬೇಕು ಕೂಡ. ಈ ಚಿಕ್ಕದೊಂದು ಬ್ರೇಕ್ ತಗೊಳ್ಳಿ. ಬ್ರೇಕ್ ನಂತರ ಮತ್ತೆ ಮಾತುಕತೆಯನ್ನು ಮುಂದುವರಿಸ್ತೇನೆ.